ಡಿಕೆ ಶಿವಕುಮಾರ್ ಬಣದ ರಾಜಕೀಯ ಮತ್ತು ಕೂಡ ಮುಂದುವರೆದಿದೆ, ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ದೆಹಲಿಗೆ ತೆರಳಿದ್ದ ಶಾಸಕರು ಆಗಮಿಸಿದ್ದಾರೆ. ಶರತ್ ಬಚ್ಚೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗುವ ಸಲುವಾಗಿ ಅವ್ರ ಮನೆಗೆ ಬಂದಿದ್ದಾರೆ. ಸಿಪಿ ಯೋಗೇಶ್ವರ್, ಎಸ್ ಟಿ ಸೋಮಶೇಖರ್ ಕೂಡ ಬಂದಿದ್ದಾರಂತೆ. ದೆಹಲಿಗೆ ಹೋಗಿ ಬಂಡಾಯದ ಬಾವುಟವನ್ನ ಹಾರಿಸಿ ಬಂದ ನಾಯಕರು ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ಹೋಗಿ ಪ್ರಭಾವಿ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಕೇಳಬೇಕು ಅಂತೇನೋ ಈ ಟೀಮ್ ಹೋಗಿತ್ತು. ಆದರೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದು ಇನ್ನೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಆದರೆ ದೆಹಲಿಗೆ ಹೋದವರು ಇದೀಗ ಒಬ್ಬೊಬ್ಬರಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅವರನ್ನ ಭೇಟಿಯಾಗೋ ಪ್ರಯತ್ನವನ್ನ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿಪಿ ಯೋಗೇಶ್ವರ್ ಅವರ ಜೊತೆಯಲ್ಲೇನೆ ಎಸ್ ಟಿ ಸೋಮಶೇಖರ್, ಹೀಗೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಬಣದ ಅನೇಕ ನಾಯಕರು ಡಿಕೆ ಶಿವಕುಮಾರ್ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದ ಬಳಿಯಿಂದಲೇ. ಬಸವರಾಜ್, ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗಿದ್ದ ನಾಯಕರೆಲ್ಲ ವಾಪಸ್ ಬರ್ತಿದ್ದಾರೆ. ದೆಹಲಿಗೆ ಹೋಗಿ ಮಾಡಿದ್ದೇನು ಅಂತ, ದೆಹಲಿಯಿಂದ ತಂದ ಸಂದೇಶ ಏನು ಅನ್ನೋದು ಈ ಕ್ಷಣದ ಕುತೂಹಲ. ಸ್ಮಿತಾ, ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಶಿವಾನಂದ್ ಸರ್ಕಲ್ ಬಳಿ ಇರತಕ್ಕಂಥ ನಿವಾಸದಲ್ಲಿ ಬೆಂಗಳೂರು ಡಿಸಿಸಿ ಚುನಾವಣೆ ವಿಚಾರವಾಗಿ ಸಭೆ ನಡೀತಾ ಇದೆ, ಪೂರ್ವ ನಿಯೋಜಿತ ಸಭೆ. ಈ ಸಭೆಯಲ್ಲಿ ಬೆಂಗಳೂರು ಭಾಗದ ಬಹುತೇಕ ಡಿಕೆ ಶಿವಕುಮಾರ್ ಬಣದ ಶಾಸಕರು ಈ ಸಭೆಯಲ್ಲಿ ಭಾಗವಾಗಿದ್ದಾರೆ. ಇಲ್ಲಿ ಕುತೂಹಲದ ವಿಚಾರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಗೆ ಆಗಮಿಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬೆಳಗ್ಗೆ ಅಷ್ಟೇ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಅವರ್ ಚರ್ಚೆಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಪವರ್ ಪಾಲಿಟಿಕ್ಸ್ ನ ಬಿಕ್ಕಟ್ಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯರನ್ನ ಶಕ್ತಿ ಭವನದಲ್ಲಿ ಮೊದಲಿಗೆ ಭೇಟಿ ಮಾಡಿದ್ರು. ಅಲ್ಲಿ ಒಂದಷ್ಟು ರಾಹುಲ್ ಗಾಂಧಿ ಕೊಟ್ಟಂತ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯರಿಗೆ ಕೊಟ್ಟು ಬಂದಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಈಗ ಅವರನ್ನಷ್ಟೇ ಭೇಟಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಟ್ಟಿರಬಹುದು ಅನ್ನುವಂಥ ಕುತೂಹಲಗಳು ಈಗ ಎಡೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ ಪವರ್ ಪಾಲಿಟಿಕ್ಸ್. ಸಿಎಂ ಡಿಸಿಎಂ ನಡುವೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಒಂದು ನಡುವೆ ಬಣಗಳ ಶಾಸಕರು ಕೂಡ ಕಿತ್ತಾಟಕ್ಕೂ ಕೂಡ ಒಂದು ರೀತಿಯಲ್ಲಿ ಮುನ್ನಡಿ ಬರೆಯುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ನೀವು ಗಮನಿಸಿರಬಹುದು, ಒಂದೊಂದೇ ತಂಡ ದೆಹಲಿಯಲ್ಲಿ ಹೋಗಿರ್ತಕ್ಕಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಲಾಬಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ಸಿಎಂ ಬಣನೂ ಕೂಡ ತಟಸ್ಥವಾಗಿದ್ರು ಕೂಡ ಒಳೊಳಗೆ ರಣತಂತ್ರವನ್ನು ಹೆಣಿತಾ ಇದೆ ಮತ್ತು ಶಾಸಕರ ಸಂಖ್ಯೆಯನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಇದು ಇನ್ನೊಂದು ಹಂತಕ್ಕೆ ಹೋಗುವಂತ ಲೆಕ್ಕಾಚಾರಗಳು ಸದ್ಯಕ್ಕೆ ಕಾಣಿಸ್ತಾ ಇರೋದ್ರಿಂದ ಹೈಕಮಾಂಡ್ ಸದ್ಯಕ್ಕೆ ಮಧ್ಯಪ್ರವೇಶ ಮಾಡುವಂತ ಲೆಕ್ಕಾಚಾರಗಳು ಈಗ ಕಾಣಿಸ್ತಾ ಇದ್ದಾವೆ. ಕಳೆದ ಒಂದು ವಾರದಿಂದ ಈ ಬಿಕ್ಕಟ್ಟು ಉಲ್ಬಣ ಆಗಿದ್ರು ಕೂಡ ಯಾವುದೇ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿರಲಿಲ್ಲ. ಈಗ ಸ್ವತಃ ರಾಹುಲ್ ಗಾಂಧಿ ಅವರೇ ಮಧ್ಯಪ್ರವೇಶ ಮಾಡಿರೋದ್ರಿಂದ ಈ ಬಿಕ್ಕಟ್ಟಿಗೆ ಒಂದಷ್ಟು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ನಿನ್ನೆ ಬಿ.ಕೆ. ಹರಿಪ್ರಸಾದ್ ಅವರ ಜೊತೆಗೆ ಚರ್ಚೆ ಮಾಡಿದ್ರು. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇನ್ನಷ್ಟು ರಾಜ್ಯದ ನಾಯಕರ ಜೊತೆ ಚರ್ಚಿಸಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಈ ತಿಂಗಳ ಕೊನೆ ಅಂದ್ರೆ 28 ಅಥವಾ 29ಕ್ಕೆ ಡಿಸಿಎಂ ಹಾಗೂ ಸಿಎಂ ದೆಹಲಿ ಪ್ರವಾಸ ಮಾಡುವಂತ ಸಾಧ್ಯತೆಗಳಿದಾವೆ. ಈ ರಾಜ್ಯದಲ್ಲಿ ಎದುರ್ತಕ್ಕಂತಹ ಈ ಒಂದು ಪವರ್ ಪಾಲಿಟಿಕ್ಸ್ ನ ಬಿಕ್ಕಟ್ಟನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಧಾನ ಸೂತ್ರಗಳನ್ನ ರಣತಂತ್ರಗಳನ್ನ ಹೆಣೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಂದೇಶ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಕ್ಕೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ ಗಾಂಧಿ ಅವರು ಬಂದಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಭೇಟಿ ಯಾವಷ್ಟರ ಮಟ್ಟಿಗೆ ಸಕ್ಸಸ್ ಆಗಿ ಇಲ್ಲಿ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಈ ಒಂದು ಪವರ್ ಪಾಲಿಟಿಕ್ಸ್ ವಿಚಾರವಾಗಿ ಶಾಂತವಾಗಿ ಇರುವಂತಹ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಶಿವಾನಂದ್ ಸರ್ಕಲ್ ಬಳಿ ಇರತಕ್ಕಂಥ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿರೋದು. ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಿಂದ ವಾಪಸ್ ಬಂದವರು ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ರಾಜಕೀಯ ಮತ್ತು ಕೂಡ ಮುಂದುವರೆದಿದೆ, ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ದೆಹಲಿಗೆ ತೆರಳಿದ್ದ ಶಾಸಕರು ಆಗಮಿಸಿದ್ದಾರೆ. ಶರತ್ ಬಚ್ಚೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗುವ ಸಲುವಾಗಿ ಅವ್ರ ಮನೆಗೆ ಬಂದಿದ್ದಾರೆ. ಸಿಪಿ ಯೋಗೇಶ್ವರ್, ಎಸ್ ಟಿ ಸೋಮಶೇಖರ್ ಕೂಡ ಬಂದಿದ್ದಾರಂತೆ.
ದೆಹಲಿಗೆ ಹೋಗಿ ಬಂಡಾಯದ ಬಾವುಟವನ್ನ ಹಾರಿಸಿ ಬಂದ ನಾಯಕರು ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ಹೋಗಿ ಪ್ರಭಾವಿ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಕೇಳಬೇಕು ಅಂತೇನೋ ಈ ಟೀಮ್ ಹೋಗಿತ್ತು. ಆದರೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದು ಇನ್ನೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಆದರೆ ದೆಹಲಿಗೆ ಹೋದವರು ಇದೀಗ ಒಬ್ಬೊಬ್ಬರಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅವರನ್ನ ಭೇಟಿಯಾಗೋ ಪ್ರಯತ್ನವನ್ನ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿಪಿ ಯೋಗೇಶ್ವರ್ ಅವರ ಜೊತೆಯಲ್ಲೇನೆ ಎಸ್ ಟಿ ಸೋಮಶೇಖರ್, ಹೀಗೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಬಣದ ಅನೇಕ ನಾಯಕರು ಡಿಕೆ ಶಿವಕುಮಾರ್ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದ ಬಳಿಯಿಂದಲೇ. ಬಸವರಾಜ್, ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗಿದ್ದ ನಾಯಕರೆಲ್ಲ ವಾಪಸ್ ಬರ್ತಿದ್ದಾರೆ. ದೆಹಲಿಗೆ ಹೋಗಿ ಮಾಡಿದ್ದೇನು ಅಂತ, ದೆಹಲಿಯಿಂದ ತಂದ ಸಂದೇಶ ಏನು ಅನ್ನೋದು ಈ ಕ್ಷಣದ ಕುತೂಹಲ. ಸ್ಮಿತಾ, ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಶಿವಾನಂದ್ ಸರ್ಕಲ್ ಬಳಿ ಇರತಕ್ಕಂಥ ನಿವಾಸದಲ್ಲಿ ಬೆಂಗಳೂರು ಡಿಸಿಸಿ ಚುನಾವಣೆ ವಿಚಾರವಾಗಿ ಸಭೆ ನಡೀತಾ ಇದೆ, ಪೂರ್ವ ನಿಯೋಜಿತ ಸಭೆ. ಈ ಸಭೆಯಲ್ಲಿ ಬೆಂಗಳೂರು ಭಾಗದ ಬಹುತೇಕ ಡಿಕೆ ಶಿವಕುಮಾರ್ ಬಣದ ಶಾಸಕರು ಈ ಸಭೆಯಲ್ಲಿ ಭಾಗವಾಗಿದ್ದಾರೆ. ಇಲ್ಲಿ ಕುತೂಹಲದ ವಿಚಾರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಗೆ ಆಗಮಿಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬೆಳಗ್ಗೆ ಅಷ್ಟೇ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಸತತ ಒಂದು ಅವರ್ ಚರ್ಚೆಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಪವರ್ ಪಾಲಿಟಿಕ್ಸ್ ನ ಬಿಕ್ಕಟ್ಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯರನ್ನ ಶಕ್ತಿ ಭವನದಲ್ಲಿ ಮೊದಲಿಗೆ ಭೇಟಿ ಮಾಡಿದ್ರು. ಅಲ್ಲಿ ಒಂದಷ್ಟು ರಾಹುಲ್ ಗಾಂಧಿ ಕೊಟ್ಟಂತ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯರಿಗೆ ಕೊಟ್ಟು ಬಂದಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಈಗ ಅವರನ್ನಷ್ಟೇ ಭೇಟಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಟ್ಟಿರಬಹುದು ಅನ್ನುವಂಥ ಕುತೂಹಲಗಳು ಈಗ ಎಡೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ ಪವರ್ ಪಾಲಿಟಿಕ್ಸ್. ಸಿಎಂ ಡಿಸಿಎಂ ನಡುವೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಒಂದು ನಡುವೆ ಬಣಗಳ ಶಾಸಕರು ಕೂಡ ಕಿತ್ತಾಟಕ್ಕೂ ಕೂಡ ಒಂದು ರೀತಿಯಲ್ಲಿ ಮುನ್ನಡಿ ಬರೆಯುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ನೀವು ಗಮನಿಸಿರಬಹುದು, ಒಂದೊಂದೇ ತಂಡ ದೆಹಲಿಯಲ್ಲಿ ಹೋಗಿರ್ತಕ್ಕಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಲಾಬಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೊಂದು ಸಿಎಂ ಬಣನೂ ಕೂಡ ತಟಸ್ಥವಾಗಿದ್ರು ಕೂಡ ಒಳೊಳಗೆ ರಣತಂತ್ರವನ್ನು ಹೆಣಿತಾ ಇದೆ ಮತ್ತು ಶಾಸಕರ ಸಂಖ್ಯೆಯನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಇದು ಇನ್ನೊಂದು ಹಂತಕ್ಕೆ ಹೋಗುವಂತ ಲೆಕ್ಕಾಚಾರಗಳು ಸದ್ಯಕ್ಕೆ ಕಾಣಿಸ್ತಾ ಇರೋದ್ರಿಂದ ಹೈಕಮಾಂಡ್ ಸದ್ಯಕ್ಕೆ ಮಧ್ಯಪ್ರವೇಶ ಮಾಡುವಂತ ಲೆಕ್ಕಾಚಾರಗಳು ಈಗ ಕಾಣಿಸ್ತಾ ಇದ್ದಾವೆ. ಕಳೆದ ಒಂದು ವಾರದಿಂದ ಈ ಬಿಕ್ಕಟ್ಟು ಉಲ್ಬಣ ಆಗಿದ್ರು ಕೂಡ ಯಾವುದೇ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿರಲಿಲ್ಲ. ಈಗ ಸ್ವತಃ ರಾಹುಲ್ ಗಾಂಧಿ ಅವರೇ ಮಧ್ಯಪ್ರವೇಶ ಮಾಡಿರೋದ್ರಿಂದ ಈ ಬಿಕ್ಕಟ್ಟಿಗೆ ಒಂದಷ್ಟು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ನಿನ್ನೆ ಬಿ.ಕೆ. ಹರಿಪ್ರಸಾದ್ ಅವರ ಜೊತೆಗೆ ಚರ್ಚೆ ಮಾಡಿದ್ರು. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇನ್ನಷ್ಟು ರಾಜ್ಯದ ನಾಯಕರ ಜೊತೆ ಚರ್ಚಿಸಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಈ ತಿಂಗಳ ಕೊನೆ ಅಂದ್ರೆ 28 ಅಥವಾ 29ಕ್ಕೆ ಡಿಸಿಎಂ ಹಾಗೂ ಸಿಎಂ ದೆಹಲಿ ಪ್ರವಾಸ ಮಾಡುವಂತ ಸಾಧ್ಯತೆಗಳಿದಾವೆ. ಈ ರಾಜ್ಯದಲ್ಲಿ ಎದುರ್ತಕ್ಕಂತಹ ಈ ಒಂದು ಪವರ್ ಪಾಲಿಟಿಕ್ಸ್ ನ ಬಿಕ್ಕಟ್ಟನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಧಾನ ಸೂತ್ರಗಳನ್ನ ರಣತಂತ್ರಗಳನ್ನ ಹೆಣೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಂದೇಶ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಕ್ಕೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ ಗಾಂಧಿ ಅವರು ಬಂದಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಭೇಟಿ ಯಾವಷ್ಟರ ಮಟ್ಟಿಗೆ ಸಕ್ಸಸ್ ಆಗಿ ಇಲ್ಲಿ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಈ ಒಂದು ಪವರ್ ಪಾಲಿಟಿಕ್ಸ್ ವಿಚಾರವಾಗಿ ಶಾಂತವಾಗಿ ಇರುವಂತಹ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಶಿವಾನಂದ್ ಸರ್ಕಲ್ ಬಳಿ ಇರತಕ್ಕಂಥ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿರೋದು. ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಿಂದ ವಾಪಸ್ ಬಂದವರು ಮೊದಲು ಮುಖ್ಯಮಂತ್ರಿ